ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 9ನೇ ತರಗತಿಯ 1ನೇ ರೂಪಣಾತ್ಮಕ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ಸವಿವರವಾಗಿ ಅಭ್ಯಾಸವನ್ನು ಮಾಡ್ತಾ ಹೋಗೋಣ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾಕಪ್ಪ ಅಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನು ನಮಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿಯನ್ನು ನೀಡುತ್ತೆ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತರಗತಿ 9 ಗಣಿತ ವಿಷಯ 20 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ, ಸಮಯ 45 ನಿಮಿಷ. ಕೆಲವೊಂದು ಶಾಲೆಗಳಲ್ಲಿ 1 ಗಂಟೆಯನ್ನು ಕೂಡ ಕೊಡ್ತಾರೆ. ಸೊ ಇಲ್ಲಿ ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು, ಒಟ್ಟು 3 ಪ್ರಶ್ನೆಗಳು ಕಂಡು ಬರ್ತವೆ. ನಿಮಗೆ ಒಟ್ಟು 3 ಅಂಕಗಳು ದೊರೀತದೆ. ಓಕೆ, ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ, ತದನಂತರ ಉತ್ತರ ಪತ್ರಿಕೆಯನ್ನು ನೋಡ್ತಾ ಹೋಗೋಣ, ಮಾದರಿ ಉತ್ತರ ಪತ್ರಿಕೆಯನ್ನು. ಹಾಗೆ 1 ಅಂಕದ ಪ್ರಶ್ನೆಗಳು 3 ಕಂಡು ಬರ್ತವೆ. 3 × 1 ಟೋಟಲ್ ಆಗಿ 3 ಅಂಕಗಳು ಎರಡನೇ ಮೇನಿಂದ ದೊರೀತಾ ನಿಮಗೆ. ಹಾಗೆ ಮೂರನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದಂಥ 2 ಅಂಕದ ಪ್ರಶ್ನೆಗಳು ಕಂಡು ಬರ್ತವೆ. ಟೋಟಲ್ ಆಗಿ 2 ಅಂಕಗಳು, ನಾವು 2 ಪ್ರಶ್ನೆಗಳು 2 ಅಂಕ, ಟೋಟಲ್ ಆಗಿ 4 ಅಂಕಗಳು ಮೂರನೇ ಮೇನಿಂದ ದೊರೀತದೆ. ಹಾಗೆ 4ನೇ ಮೇನಲ್ಲಿ 3 ಅಂಕದ 2 ಪ್ರಶ್ನೆಗಳು ಕಂಡು ಬರ್ತವೆ. ಟೋಟಲ್ ಆಗಿ ಈ ಒಂದು ಮೇನಿಂದ 6 ಅಂಕಗಳು ಸಿಗ್ತವೆ ನಿಮಗೆ. ಅಷ್ಟೇ ಅಲ್ಲದೆ 5ನೇ ಮೇನಲ್ಲಿ 4 ಅಂಕದ 1 ಪ್ರಶ್ನೆ ಕಂಡು ಬರ್ತದೆ. ಸೊ ಟೋಟಲ್ ಆಗಿ ಒಟ್ಟು 20 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಬನ್ನಿ ಈ ಒಂದು ಪ್ರಶ್ನೆಗಳ ಉತ್ತರಗಳನ್ನು ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಬನ್ನಿ, ಮೊದಲೇ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆಯು ಅಂತ ಕೇಳಿದಾನೆ. ಆಪ್ಷನ್ ಎ √49, ಆಪ್ಷನ್ ಬಿ 4/3, ಆಪ್ಷನ್ ಸಿ 5.478, ಆಪ್ಷನ್ ಡಿ √13 ಅಂತ ಇದೆ. √13 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಆಪ್ಷನ್ ಡಿ √13 ಒಂದು ಅಭಾಗಲಬ್ಧ ಸಂಖ್ಯೆ. ಯಾಕಪ್ಪ ಅಂದರೆ ವಿವರಣೆಯನ್ನು ಕೊಟ್ಟಿದ್ದ ನೋಡಿ. √13ರ ದಶಮಾಂಶ ವಿಸ್ತರಣೆಯು ಅಂತ್ಯಗೊಳ್ಳುವುದಿಲ್ಲ ಮತ್ತು ಪುನರಾವರ್ತಿತವಾಗುವುದಿಲ್ಲ. ಆದ್ದರಿಂದ √13 ಒಂದು ಅಭಾಗಲಬ್ಧ ಸಂಖ್ಯೆ ಆಗ್ತದೆ. ಎರಡನೇ ಪ್ರಶ್ನೆ, ಮಹತ್ತಮ ಘಾತ 2 ಆಗಿರುವ ಬಹುಪದೋಕ್ತಿಯು ಅಂತ ಕೇಳಿದಾನೆ. ಆಪ್ಷನ್ ಎ ರೇಖಾತ್ಮಕ ಬಹುಪದೋಕ್ತಿ, ಆಪ್ಷನ್ ಬಿ ವರ್ಗ ಬಹುಪದೋಕ್ತಿ, ಆಪ್ಷನ್ ಸಿ ಏಕಪದೋಕ್ತಿ, ಹಾಗೆ ಆಪ್ಷನ್ ಡಿ ದ್ವಿಪದೋಕ್ತಿ ಅಂತ ಇದೆ. ಸೊ ಮಹತ್ತಮ ಘಾತ 2 ಆಗಿರುವ ಬಹುಪದೋಕ್ತಿ ಯಾವುದಪ್ಪ ಅಂದರೆ ಆಪ್ಷನ್ ಬಿ ವರ್ಗ ಬಹುಪದೋಕ್ತಿ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ವಿವರಣೆ ನೋಡಿ. ಘಾತ 2 ಇರುವ ಬಹುಪದೋಕ್ತಿಯನ್ನು ನಾವು ವರ್ಗ ಬಹುಪದೋಕ್ತಿ ಎಂದು ಕರೆಯುತ್ತೇವೆ. ಮೂರನೇ ಪ್ರಶ್ನೆ, ಎಕ್ಸ್ ಅಕ್ಷದ ಮೇಲಿನ ಎಲ್ಲ ಬಿಂದುಗಳ ವೈ ಅಕ್ಷದ ನಿರ್ದೇಶಾಂಕಗಳು ಅಂತ ಕೇಳಿದಾನೆ. ಸೊ ಆಪ್ಷನ್ ಎ 1, ಆಪ್ಷನ್ ಬಿ -1, ಆಪ್ಷನ್ ಸಿ 2, ಆಪ್ಷನ್ ಡಿ 0 ಅಂತ ಇದೆ. ಉತ್ತರ ಏನಪ್ಪ ಅಂದರೆ ಆಪ್ಷನ್ ಡಿ 0 ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ವಿವರಣೆ, ಎಕ್ಸ್ ಅಕ್ಷದ ಮೇಲಿನ ಪ್ರತಿಯೊಂದು ಬಿಂದುವಿನ ವೈ ನಿರ್ದೇಶಾಂಕವು ಏನಾಗಿರ್ತದಪ್ಪ ಅಂದರೆ ಶೂನ್ಯವಾಗಿರುತ್ತದೆ ಅನ್ನೋದು ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ಇನ್ನು 1 ಅಂಕದ 3 ಪ್ರಶ್ನೆಗಳು. ಎರಡನೇ ಮೇನು, √5 6√5 2√5ರಿಂದ ಗುಣಿಸಿ ಅಂತ ಕೇಳಿದಾನೆ. ಓಕೆ, ಸೊ ಇಲ್ಲಿ ನೋಡಿ ಆನ್ಸರ್ 6√5 × 2√5 ಈಸ್ ಈಕ್ವಲ್ ಟು, ಇಲ್ಲಿ ನಾವೇನು ಮಾಡ್ತಾ ಹೋಗೋಣ, ಸಹಗುಣಕಗಳನ್ನು ಸಪ್ರೇಟ್ ಮಾಡೋಣ. 6 × 2, ಯಾಕಪ್ಪ ಅಂದರೆ ಕರ್ಣೀಯಗಳು ಏನಿದಾವೆ 2 ಸೇಮ್ ಇದ್ದಾವೆ. ಹಾಗಾಗಿ √5 × √5 ಅಂತ ತೆಗೆದುಕೊಳ್ಳೋಣ. ಸೊ 6 2 12 × 5 = 60 ಸರಿಯಾದ ಉತ್ತರ ಆಗ್ತದೆ. ಇನ್ನು 5ನೇ ಪ್ರಶ್ನೆ, ಶೇಷ ಪ್ರಮೇಯದ ಹೇಳಿಕೆಯನ್ನು ಬರೆಯಿರಿ ಅಂತ ಕೇಳಿದಾನೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಅನ್ನು x - a ಎಂಬ ರೇಖಾತ್ಮಕ ಬಹುಪದೋಕ್ತಿಯಿಂದ ಭಾಗಿಸಿದಾಗ ಸಿಗುವ ಶೇಷವು ಪಿ ಆಫ್ ಎ ಆಗಿರುತ್ತದೆ. ನೋಡ್ರಿ, ಶೇಷ ಪ್ರಮೇಯದ ಹೇಳಿಕೆ ಏನಪ್ಪ ಅಂದರೆ ಒಂದು ಬಹುಪದೋಕ್ತಿಯೇ ಪಿ ಆಫ್ ಎಕ್ಸ್ ಅನ್ನು, ಒಂದು ಬಹುಪದೋಕ್ತಿ ಇರ್ತದೆ ಅಂತ ಒಂದು ಪಿ ಆಫ್ ಎಕ್ಸ್ ಅನ್ನು ನಾವು x - a ಎಂಬ ರೇಖಾತ್ಮಕ ಬಹುಪದೋಕ್ತಿಯಿಂದ ಏನು ಮಾಡಬೇಕು, ಭಾಗಿಸಿದಾಗ ಸಿಗುವ ಶೇಷ ಏನಾಗಿರ್ತದಪ್ಪ ಅಂದರೆ ಯಾವಾಗಲೂ ಪಿ ಆಫ್ ಎ ಆಗಿರುತ್ತದೆ. 6ನೇ ಪ್ರಶ್ನೆ, 6, -3 ಬಿಂದುವಿನ ಲಂಬ ಸೂಚಕ ಮತ್ತು ಕ್ಷಿತಿಜ ಸೂಚಕಗಳನ್ನು ಬರೆಯಿರಿ ಅಂತ ಕೇಳಿದಾನೆ. ಉತ್ತರವನ್ನು ನೋಡ್ತಾ ಹೋಗೋಣ. ಕ್ಷಿತಿಜ ಸೂಚಕ ಯಾವುದಪ್ಪ ಅಂದರೆ ಎಕ್ಸ್ ಮೈನಸ್ ಆಗ್ತದೆ, ನಿರ್ದೇಶಾಂಕ 6 ಆಗ್ತದೆ. ಲಂಬ ಸೂಚಕ ವೈ ನಿರ್ದೇಶಾಂಕದಲ್ಲಿ -3 ಆಗ್ತದೆ. ನೋಡ್ರಿ, ಓಕೆನಾ. ಎಕ್ಸ್ ಆಕ್ಸಿಸ್ನಲ್ಲಿ 6 ಆದರೆ ವೈ ಆಕ್ಸಿಸ್ನಲ್ಲಿ ಲಂಬ ಸೂಚಕ ಏನಾಗ್ತದಪ್ಪ ಅಂದರೆ -3 ಆಗ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಕ್ಷಮೆ ಇರಲಿ. 7ನೇ ಪ್ರಶ್ನೆ, ಈ ಕೆಳಗಿನ ಬಿಂದುಗಳು ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರುತ್ತವೆ ಎಂಬುದನ್ನು ಬರೆಯಿರಿ ಅಂತ ಕೇಳಿದಾನೆ. -3, 5, ಎರಡನೇದು 2, -2, ಹಾಗೆ -3, 0 ಅಂತ ಕೇಳಿದಾನೆ. -4 ಹಾಗೆ -6 ಅಂತ ಕೇಳಿದಾನೆ. ಸೊ ಒಟ್ಟು 4 ಚತುರ್ಥಕಗಳನ್ನು ಕೊಟ್ಟಿದ್ದಾನೆ. ಅವುಗಳು ಯಾವ ಬಿಂದುಗಳನ್ನು ಕೊಟ್ಟಿದ್ದಾನೆ, ಅವು ಯಾವ ಅಂತ ನೋಡ್ತಾ ಹೋಗೋಣ. ಹಾಗೆ ಒಂದನೇದು -3, 5 ಅನ್ನೋದು ಎರಡನೇ ಚತುರ್ಥಕದಲ್ಲಿ ಕಂಡು ಬರ್ತದೆ. ಹಾಗೆ 2, -2 ಇದು 4ನೇ ಚತುರ್ಥಕದಲ್ಲಿ ಕಂಡು ಬರ್ತದೆ.
-3, 0 ಇದು ಎಕ್ಸ್ ಅಕ್ಷದ ಮೇಲೆ ಕಂಡುಬರ್ತದೆ. ಹಾಗೆ -4, -6 ಇದು ಮೂರನೇ ಚತುರ್ಥಕದಲ್ಲಿ ಕಂಡುಬರುತ್ತದೆ. ಓಕೆ, ಇಷ್ಟು ಬರೆದ್ರೆ ನಿಮಗೆ 2 ಅಂಕ ಸುಲಭವಾಗಿ ಸಿಗ್ತದೆ. ಅದು ಯಾವ ಚತುರ್ಥಕದಲ್ಲಿ ಯಾವ ಅಂಕಿ ಸಂಖ್ಯೆಗಳು ಬರ್ತಾವೆ ಅನ್ನೋದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ವೆರಿ ಇಂಪಾರ್ಟೆಂಟ್. ಇನ್ನು ಮುಂದಿನ ಪ್ರಶ್ನೆ ನೋಡ್ತೋಗೋಣ. 8ನೇ ಪ್ರಶ್ನೆ. 1.27 ಅನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದಾನೆ. ಉತ್ತರ ಏನಾಗ್ತದಪ್ಪ ಅಂದ್ರೆ 14/11 ಆಗ್ತದೆ. ಅದು ಹೆಂಗೆ ಅಂತ ನೋಡ್ತೋಗೋಣ. x = 1.272727 ಅಂತ ತೆಗೆದುಕೊಳ್ತೇವೆ. ಹಾಗೆ ಇದನ್ನು ಸಮೀಕರಣ 1 ಅಂತ ಕನ್ಸಿಡರ್ ಮಾಡ್ತೇವೆ. ಇದನ್ನೇನು ಮಾಡೋಣಪ್ಪ ಅಂದ್ರೆ 100ರಿಂದ ಗುಣಾಕಾರ ಮಾಡೋಣ. 100x = 127.2727 ಅಂತ ಬರಿಬೇಕಾಗ್ತದೆ. ಇದನ್ನು ಕರೆಕ್ಷನ್ ಇಕ್ವೇಷನ್ ನಂಬರ್ 2 ಅಂತ ಅಂದರೆ ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಸಮೀಕರಣ 2ರಿಂದ ಸಮೀಕರಣ 1 ಕಳೆದಾಗ ನಮಗೇನು ಸಿಗ್ತದಪ್ಪ ಅಂದರೆ 99x = 126 ಸಿಗ್ತದೆ. ಸೊ ಇವಾಗ ಬೇಕಾಗಿರೋದು ನಮಗೆ x ವ್ಯಾಲ್ಯೂ ಬೇಕು. ಹಾಗಾಗಿ x = 126/99 ಅಂತ ತೆಗೆದುಕೊಳ್ಳೋಣ. ಯಾಕಪ್ಪ ಅಂದರೆ 99 x ನಡುವೆ ಏನಾಗ್ತದೆ, ಗುಣಾಕಾರ ಚಿಹ್ನೆ ಇರ್ತದೆ. ಹಾಗಾಗಿ ಈ ಗುಣಾಕಾರ ಚಿಹ್ನೆಯನ್ನು ಇರ್ತಕ್ಕಂಥ ಸಂಖ್ಯೆಯನ್ನು ಈಕ್ವಲ್ಸಿಂದ ಬಲಭಾಗ ಕಳಿಸಿದರೆ ಯಾವಾಗಲೂ ಅದು ಡಿವೈಡೆಡ್ ಆಗ್ತದೆ. ಹಾಗಾಗಿ x = 126/99 ಅಂತ ಬರೀಬೇಕಾಗ್ತದೆ ನೀವು. ಓಕೆನಾ. ಸೊ ನೆಕ್ಸ್ಟ್ ನೋಡ್ತೋಗೋಣ. ಆನ್ಸರ್ 14/11 ಅಷ್ಟೇ ಬರ್ತದೆ. ನೆಕ್ಸ್ಟು 4ನೇ ಮೇನು 3 ಅಂಕದ 2 ಪ್ರಶ್ನೆಗಳು ಕಂಡು ಬರ್ತವೆ. √3 ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ ಅಂತ ಕೇಳಿದಾನೆ. ಪೈಥಾಗೊರಸ್ನ ಪ್ರಮೇಯದಂತೆ 3 = √2² + 1² ಅಂತ ತೆಗೆದುಕೊಳ್ತೇವೆ. ವಿವರಣೆಯನ್ನು ನೋಡ್ತೋಗೋಣ. ಮೊದಲು ಸಂಖ್ಯಾ ರೇಖೆಯ ಮೇಲೆ 2 ಗುರುತಿಸಿ, ನಂತರ ಅದಕ್ಕೆ ಲಂಬವಾಗಿ ಒಂದು ಮಾನದ ದೂರ ಎಳೆದು ಕರ್ಣವನ್ನು ಎಳೆದಾಗ √3 ನಮಗೆ ದೊರೆಯುತ್ತದೆ. ಇನ್ನು 10ನೇ ಪ್ರಶ್ನೆ. ಆಯತ ಘನಾಕೃತಿಯ ತೊಟ್ಟಿಯ ಘನಫಲ ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಆಯತ ಘನಾಕೃತಿಯ ತೊಟ್ಟಿ, ನೀರಿನ ಟ್ಯಾಂಕ್ ಅಂತ ಕರಿತೀವಲ್ಲ, ತೊಟ್ಟಿಯ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಇದೆ. ಉದ್ದ = x + 10, ಅಗಲ x + 4, ಎತ್ತರ x - 6. ಉತ್ತರ ಏನಾಗ್ತದೆ ಅಂತ ನೋಡ್ತೋಗೋಣ. ಲೆಕ್ಕವನ್ನು ನೋಡ್ತೋಗೋಣ. ಘನಫಲ ಏನಪ್ಪ ಅಂದರೆ x + 10 x + 6 × x - 6 ಅಂತ ಇದೆ. ಈಕ್ವಲ್ಸ್ ಟು ನೋಡಿ, ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ತೋಗೋಣ. x² + 10 + x × x + 40 ಅಂತ ಆಗ್ತದೆ. ಇಂಟು x - 6 ಅಂತ ತೆಗೆದುಕೊಳ್ತೇವೆ. ಹಾಗೆ ಇಲ್ಲಿ ನೋಡಿ x + 10 x + 4 ಇದನ್ನು ನಾವೇನು ಮಾಡಿದ್ದಾನೆ, ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗಿದ್ದಾನೆ. ಓಕೆ, ನೆಕ್ಸ್ಟು ಇದನ್ನು ಏನು ಮಾಡ್ತಾ ಹೋಗೋಣ. 10 + 4 ಕೂಡಿಸೋಣ. ಓಕೆ, x² + 14x + 40 ಇಂಟು x - 6 ಆಗ್ತದೆ. ಇಲ್ಲಿ ನಮ್ಗೆ ಘನಮೂಲಗಳು ಸಿಗ್ತಾ ಹೋಗ್ತವೆ. x³ + 8x² - 44x - 240 ಘನಮೂಲಗಳು ಅಂತ ನೀವು ಬರಿಬೇಕಾಗ್ತದೆ. ಓಕೆನಾ. ಇನ್ನು 5ನೇ ಮೇನು. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ 4 ಅಂಕದ ಒಂದೇ ಪ್ರಶ್ನೆಯನ್ನು ಕೊಟ್ಟಿರ್ತಾನೆ. 11ನೇ ಪ್ರಶ್ನೆ ನೋಡಿ. ಈ ಕೆಳಗೆ ನೀಡಿರುವ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂದು ತಿಳಿಸಿ, ಕಾರಣವನ್ನು ಕೊಡಿ ಅಂತ ಕೇಳಿದ್ದಾನೆ. 1ನೇ ಪ್ರಶ್ನೆ ನೋಡಿ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಆಗಿದೆ. ಹೌದು, ಸರಿನೋ ತಪ್ಪ ಅಂತ ಕೇಳಿದ್ದಾನೆ. ಉತ್ತರ ಇದು ಸರಿಯಾಗಿರ್ತದೆ. ಯಾಕಪ್ಪ ಅಂದರೆ ಪೂರ್ಣ ಸಂಖ್ಯೆಗಳ ಗುಂಪಿನಲ್ಲಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಏನಾಗಿರ್ತವೆ, ಸೇರಿರ್ತವೆ. ಓಕೆ, ಕ್ವಶನ್ ನೋಡಿ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಒಂದು ಪೂರ್ಣ ಸಂಖ್ಯೆ ಆಗಿದೆ ಅಂತ ಕೇಳಿದಾನೆ. ಹೌದು, ಇದು ಸರಿಯಾದ ಉತ್ತರ. ಯಾಕಪ್ಪ ಅಂದರೆ ಸಂಖ್ಯೆಗಳ ಗುಂಪಿನಲ್ಲಿ ಏನಾಗಿರ್ತದೆ ಅಂದರೆ ಪೂರ್ಣ ಸಂಖ್ಯೆಗಳ ಗುಂಪಿನಲ್ಲಿ ಯಾವಾಗಲೂ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಸೇರಿರ್ತವೆ. 2ನೇ ಪ್ರಶ್ನೆ ನೋಡಿ. ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಆಗಿದೆ. ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಆಗಿದೆ ಅಂತ ಕೇಳಿದಾನೆ. ಉತ್ತರ ಏನಪ್ಪ ಅಂದರೆ ತಪ್ಪು. ಯಾಕಪ್ಪ ಅಂದರೆ ಪೂರ್ಣಾಂಕಗಳು ಋಣಾತ್ಮಕ ಸಂಖ್ಯೆಗಳನ್ನು ಕೂಡ ಹೊಂದಿರ್ತವೆ, ಆದರೆ ಪೂರ್ಣ ಸಂಖ್ಯೆಗಳು ಧನಾತ್ಮಕವಾಗಿ ಮಾತ್ರ ಇರ್ತವೆ. ಓಕೆ, ಇನ್ನು 3ನೇ ಮೇನ್ ನೋಡಿ. 3ನೇ ಪ್ರಶ್ನೆ. ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಸ್ವಾಭಾವಿಕ ಸಂಖ್ಯೆಯಾಗಿದೆ ಅಂತ ಕೇಳಿದೆ. ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಸ್ವಾಭಾವಿಕ ಸಂಖ್ಯೆಯಾಗಿದೆ ಅಂತ ಇದೆ. ಆನ್ಸರ್ ಏನಪ್ಪ ಅಂದರೆ ಉತ್ತರ ತಪ್ಪಾಗಿರ್ತದೆ. ಅಭಾಗಲಬ್ಧ ಸಂಖ್ಯೆಗಳು P/Q ರೂಪದಲ್ಲಿ ಬರೆಯಲಾಗದ ವಾಸ್ತವ ಸಂಖ್ಯೆಗಳಾಗ್ತವೆ. P/Q ರೂಪದಲ್ಲಿ ಇರ್ತವೆ. ಇನ್ನು 4ನೇ ಪ್ರಶ್ನೆ. ಎಲ್ಲ ಧನಾತ್ಮಕ ಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಎಲ್ಲ ಧನಾತ್ಮಕ ಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಕೇಳಿದಾನೆ. ಆನ್ಸರ್ ತಪ್ಪಾಗಿರ್ತದೆ. ಯಾಕಪ್ಪ ಅಂದರೆ ಉದಾಹರಣೆಗೆ √4 ವರ್ಗಮೂಲ ಏನಾಗ್ತದೆ ಅಂದರೆ 2 ಆಗ್ತದೆ. ಇದು ಭಾಗಲಬ್ಧ ಸಂಖ್ಯೆ ಆಗ್ತದೆ. ಸೊ ಹಾಗಾಗಿ ಎಲ್ಲ ಧನಾತ್ಮಕ ಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅನ್ನೋದು ತಪ್ಪಾಗ್ತದೆ. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ನಾವು 9ನೇ ತರಗತಿಯ 1ನೇ ರೂಪಣಾತ್ಮಕ ಪರೀಕ್ಷೆ ಗಣಿತ ವಿಷಯದ
9ನೇ ತರಗತಿಯ ಗಣಿತ ರೂಪಣಾತ್ಮಕ ಪರೀಕ್ಷೆ 1ರ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ದಯವಿಟ್ಟು ಹೈಪ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಅದರಿಂದ ಈ ಒಂದು ವಿಡಿಯೋ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಲಿಕ್ಕೆ ಸಹಾಯವಾಗುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಈ ಒಂದು ವಿಡಿಯೋ ನೋಡಿರ್ತಕ್ಕಂತಹ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.